ಶುಭ ಶುಕ್ರವಾರ, ಶುಭ ಶುಕ್ರವಾರ, ಶುಭ ಶುಕ್ರವಾರ. ಪ್ರತಿಯೊಬ್ಬ ಮಾನವನು ಆತ್ಮಶೋಧನೆ ಮಾಡಿಕೊಳ್ಳುವಂತ ವಾರ ಶುಭ ಶುಕ್ರವಾರ. ಕರುಣಾಳು ಯೇಸುವಿನ ತ್ಯಾಗದ ಪ್ರತಿರೂಪ ಆದಂತ ವಾರ ಶುಭ ಶುಕ್ರವಾರ. ಆ ದೇವಸುತನ ನುಡಿಗಳನ್ನು ನಾವು ಪಾಲಿಸಲು ಕಂಕಣವ ತೊಡುವಂತ ವಾರ ಶುಭ ಶುಕ್ರವಾರ, ಶುಭ ಶುಕ್ರವಾರ. ಯುಗಗಳಿಗೆ ಒಂದು ಸಲ ಬರುವಂತ ಯುಗ ಪುರುಷ ಮಾನವನ ಉದ್ಧಾರಕ್ಕೆಂದು ನಮಗಾಗಿ ರಕ್ತವನ್ನೇ ಸುರಿಸುತ್ತಲೇ ತೋರಿದನು ಪ್ರೇಮದಲ್ಲಿ ಬಾಳುವುದು ಎಂದು. ಆ ನೆನಪಿಗೆ ಈ ವಾರವು, ಆ ನೆನಪಿಗೆ ಈ ವಾರವು ಜಗ ಸ್ಮರಿಸುವ ಶುಭವಾರವು, ಜಗ ಸ್ಮರಿಸುವ ಶುಭವಾರವು ಶುಭ ಶುಕ್ರವಾರ. ನೋವಿನಲ್ಲಿ ಬೇಡಿದನು ದೇವನನ್ನು, ಹೇ ತಂದೆ ಮನ್ನಿಸು ನೀನಿವರನೆಂದು. ಕ್ಷಮೆ ಎಂಬ ಭಾವವನ್ನು ಮಾನವಗೆ ತಿಳಿಸಿದರು, ಪಾಲಿಸಿ ನೀದ ಬಾಳಲೆಂದು. ಆ ನೆನಪಿಗೆ ಈ ವಾರವು, ಆ ನೆನಪಿಗೆ ಈ ವಾರವು ಜಗ ಸ್ಮರಿಸುವ ಶುಭವಾರವು, ಜಗ ಸ್ಮರಿಸುವ ಶುಭವಾರವು ಶುಭ ಶುಕ್ರವಾರ. ಪ್ರತಿಯೊಬ್ಬ ಮಾನವನು ಆತ್ಮಶೋಧನೆ ಮಾಡಿಕೊಳ್ಳುವಂತ ವಾರ ಶುಭ ಶುಕ್ರವಾರ. ಕರುಣಾಳು ಯೇಸುವಿನ ತ್ಯಾಗದ ಪ್ರತಿರೂಪ ಆದಂತ ವಾರ ಶುಭ ಶುಕ್ರವಾರ. ಆ ದೇವಸುತನ ನುಡಿಗಳನ್ನು ನಾವು ಪಾಲಿಸಲು ಕಂಕಣವ ತೊಡುವಂತ ವಾರ ಶುಭ ಶುಕ್ರವಾರ, ಶುಭ ಶುಕ್ರವಾರ, ಶುಭ ಶುಕ್ರವಾರ, ಶುಭ ಶುಕ್ರವಾರ. ಪ್ರಾರಂಭ ಪ್ರಾರ್ಥನೆ. ಪ್ರೀತಿ ಸ್ವರೂಪರು, ನಮ್ಮ ಆತ್ಮದ ಬೊಕ್ಕಸವೂ ಆಗಿರುವ ಮಧುರ ಯೇಸುವೆ, ಪಾಪಿಗಳಾದ ನಮಗೂ ನಿಧನರಾದ ಕರುಣೆಯನ್ನು ಕೋರುವುದಕ್ಕಾಗಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ನಿಮ್ಮ ಪೂಜ್ಯ ಯಾತನೆಯನ್ನು ಭಕ್ತಿಯಿಂದ ಧ್ಯಾನಿಸಿ, ನಿಮ್ಮ ಶ್ರೀ ಶಿಲುಬೆಯ ಹಾದಿಯಲ್ಲಿ ಆಧ್ಯಾತ್ಮಿಕವಾಗಿ ನಡೆದು ನಮ್ಮ ಪಾಪಗಳ ಭೀಕರ ಪರಿಣಾಮವನ್ನು ಅರಿತು ಅವುಗಳಿಗಾಗಿ ಪಶ್ಚಾತ್ತಾಪ ಪಡುವಂತೆ ಅನುಗ್ರಹಿಸಿರಿ ಪ್ರಭು. ಮಾತೆಯಾದ ಮಧುರ ಕನ್ಯಾಮರಿಯಮ್ಮನವರೇ, ಶಿಲುಬೆ ಹಾದಿಯನ್ನು ಕೈಗೊಳ್ಳುವವರಿಗೆ ಆದರ್ಶ ಮಾತೆಯೇ, ನಾವು ಈ ಭಕ್ತಿಯುತ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನೆರವೇರಿಸುವಂತೆ ಸಹಾಯ ಮಾಡಿ ತಾಯೇ. ಪವಿತ್ರಾತ್ಮರು ನಮ್ಮ ಹೃದಯಗಳಲ್ಲಿ ಭಕ್ತಿ ಭಾವನೆಯನ್ನು, ಪರಪ್ರೀತಿ, ಪಶ್ಚಾತ್ತಾಪವೆಂಬ ಪುಣ್ಯಗಳನ್ನು ಉಕ್ಕಿ ಹರಿಸುವಂತೆ ಮಾಡಿ ತಾಯೇ. ರಕ್ಷಕಾರ
ರಕ್ತವನ್ನು ನೋಡಿ ಪ್ರಲಾಪಿಸಿರಿ. ನಿಮ್ಮ ಸರ್ವ ಪಾಪಕ್ಕಾಗಿ ಬಾಧಿಸಲ್ಪಡುತ್ತಾರೆ. ನಿಮ್ಮ ಪ್ರಾಯಶ್ಚಿತ್ತಕ್ಕಾಗಿ ಕಾದು ನಿಂತಿರುತ್ತಾರೆ. ಮೊದಲನೆಯ ಸ್ಥಳ, ಯೇಸು ಸ್ವಾಮಿಯನ್ನು ಮರಣಕ್ಕೆ ಗುರಿ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಸೇವೆಯಿಂದ ಲೋಕವನ್ನು ರಕ್ಷಿಸಿರಿ. ಹಾಗಾದರೆ ಕ್ರಿಸ್ತ ಎಂದು ಕರೆಯಲಾಗುವ ಯೇಸುವನ್ನು ಏನು ಮಾಡಲಿ ಎಂದು ಪಿಲಾತನು ಮರು ಪ್ರಶ್ನೆ ಹಾಕಿದನು. ಅವರೆಲ್ಲರೂ ಅವನನ್ನು ಶಿಲುಬೆಗೇರಿಸಿ ಎಂದು ಉತ್ತರಿಸಿದರು. ಧ್ಯಾನ. ಪ್ರಭು ಯೇಸು ನಿರಪರಾಧಿಯಾಗಿದ್ದರೂ ದೋಷಿ ರೋಪಿಯಾಗಿ ಪಿಲಾತನ ಮುಂದೆ ನಿಂತಿದ್ದಾರೆ. ಅವರು ಯಾವುದೇ ತಪ್ಪು ಮಾಡಿಲ್ಲ, ಆದರೂ ಅವರನ್ನು ತಿರಸ್ಕರಿಸಲಾಯಿತು, ಅನ್ಯಾಯವಾಗಿ ತೀರ್ಪು ನೀಡಲಾಯಿತು ಮತ್ತು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಯಿತು. ಸುಳ್ಳು ಆರೋಪಿಗಳ ಎದುರು ಪ್ರಭು ಯೇಸು ಮೌನವಾಗಿಯೇ ಉಳಿದು ಅನ್ಯಾಯವನ್ನು ಸಹನಶೀಲತೆಯಿಂದ, ಗೌರವದಿಂದ ಮತ್ತು ಪ್ರೀತಿಯಿಂದ ಸ್ವೀಕರಿಸಿದರು. ಯೇಸು ಪಿಲಾತನ ಮುಂದೆ ನಿಂತಿದ್ದಾರೆ. ಅವರ ಮೌನದಲ್ಲಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳದೆ ಎಲ್ಲವನ್ನೂ ತಂದೆಯ ಕರಗಳಿಗೆ ಒಪ್ಪಿಸುವ ನಿಷ್ಠಾವಂತ ಪ್ರೀತಿಯ ಶಕ್ತಿಯನ್ನು ನಾವು ಕಾಣುತ್ತೇವೆ. ವಿವಾಹ ಜೀವನದಲ್ಲಿಯೂ ದಂಪತಿಗಳು ತಮ್ಮ ನಡುವೆ ತಪ್ಪು ಅರ್ಥ ಮಾಡಿಕೊಳ್ಳುವಿಕೆ, ತಿರಸ್ಕಾರ ಮತ್ತು ಭಾವನಾತ್ಮಕ ನೋವುಗಳನ್ನು ಅನುಭವಿಸುವ ಕ್ಷಣಗಳನ್ನು ಎದುರಿಸುತ್ತಾರೆ. ಕೆಲವೊಮ್ಮೆ ಅವರ ನೋವನ್ನು ಕೇಳುವವರು ಯಾರೂ ಇಲ್ಲವೋ ಎನ್ನುವಂತೆ, ಅನ್ಯಾಯವಾಗಿ ತೀರ್ಪಿಗೆ ಗುರಿಯಾದಂತೆ ಅಥವಾ ಅನ್ಯಾಯವಾಗಿ ಕಠೋರವಾದ ಮಾತುಗಳಿಂದಲೋ ನಿರ್ಲಕ್ಷ್ಯದ ಮೌನದಿಂದಲೋ ಗಾಯಗೊಂಡಂತೆ ಭಾಸವಾಗುತ್ತದೆ. ಆರೋಪ, ಟೀಕೆ, ಅನುಮಾನ ಅಥವಾ ಪರಸ್ಪರ ನಂಬಿಕೆಯ ಕೊರತೆಯಿಂದಲೂ ದಂಪತಿಗಳು ಪರಸ್ಪರವನ್ನು ದೂರುವುದು ಸಹಜ. ಈ ಮೊದಲನೇ ಸ್ಥಳವು ವಿವಾಹ ಸಂಸ್ಕಾರದಲ್ಲಿ ಒಂದಾಗಿರುವ ದಂಪತಿಗಳು ಮೌನವಾಗಿದ್ದು, ನಾವು ಎಷ್ಟು ಬೇಗ ನಮ್ಮ ಸಂಗಾತಿಯನ್ನು ತೀರ್ಪಿಗೆ ಗುರಿಮಾಡುತ್ತೇವೆ ಮತ್ತು ಎಷ್ಟು ನಿಧಾನವಾಗಿ ಅವರನ್ನು ಕ್ಷಮಿಸುತ್ತೇವೆ ಎಂಬುದಾಗಿ ತಮ್ಮ ಹೃದಯವನ್ನು ಪರಿಶೋಧಿಸಲು ಆಹ್ವಾನಿಸುತ್ತದೆ. ನಿಜವಾದ ಪ್ರೀತಿ ಅರ್ಥವಾಗದಿದ್ದರೂ ನಿಷ್ಠೆಯಿಂದ ಉಳಿಯುತ್ತದೆ ಎಂಬುದೇ ಪ್ರಭು ಯೇಸುವಿನ ಬೋಧನೆಯಾಗಿದೆ. ಕ್ರಿಸ್ತನ ಪ್ರಸನ್ನತೆ ಇದ್ದರೆ ದಂಪತಿಗಳು ಕೋಪದ ಬದಲು ಸಹನೆಯನ್ನು, ತೀರ್ಪಿನ ಬದಲು ಕರುಣೆಯನ್ನು ಮತ್ತು ಅಹಂಕಾರದ ಬದಲು ಪ್ರೀತಿಯನ್ನು ಆಯ್ಕೆ ಮಾಡಲು ಕಲಿಯುತ್ತಾರೆ. ಹೀಗೆ ಕ್ರಿಸ್ತನು ಪ್ರೀತಿಸಿದಂತೆ ದಂಪತಿಗಳು ಒಬ್ಬರನ್ನೊಬ್ಬರು ಅರಿತು ಪ್ರೀತಿಸುವಾಗ ಮಾತ್ರ ಅವರ ಸಂಬಂಧಗಳಲ್ಲಿ ಚೇತರಿಕೆಯನ್ನು ಕಾಣಬಹುದು. ಪ್ರಾರ್ಥನೆ. ಪ್ರಭು ಯೇಸುವೆ, ತಪ್ಪು ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಅನ್ಯಾಯ ತೀರ್ಪಿನ ಶಿಲುಬೆಗಳನ್ನು ಸ್ವೀಕರಿಸಲು ದಂಪತಿಗಳಿಗೆ ಕಲಿಸು. ಕಠೋರ ಮಾತುಗಳ ಬದಲು ಮೌನವನ್ನು, ಕೋಪದ ಬದಲು ಸಹನೆಯನ್ನು,
ಅಸಮಾಧಾನದ ಬದಲು ಕ್ಷಮೆಯನ್ನು ಆಯ್ಕೆ ಮಾಡುವ ಕೃಪೆಯನ್ನು ಅವರಿಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಯೇಸು ಕ್ರಿಸ್ತ ವನದೋಳು ಪಾಡು ಪೀಡೆ ಸೈರಿಸಿ ಕಲನ ಸಂಕಟಗಳು ಕ್ಲೇಶವನ್ನು ಸಹಿಸಿ ಪೀತನನ್ನು ಬೇಡಿಕೊಂಡು ಅಂಜಿಕೆ ಪಾಡುತ್ತಾರೆ ಮತ್ತು ದೃಢವಾಗಿ ಎದ್ದು ಮರಣ ಕುಪ್ಪುತ್ತಾರೆ. ಎರಡನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಸ್ವಾಮಿ ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಇದಕ್ಕೆ ಯಹೂದ್ಯರ ಭಾಷೆಯಲ್ಲಿ ಗೋಲ್ಗೋಥಾ ಎಂದು ಹೆಸರು. ಧ್ಯಾನ. ಪ್ರಭು ಯೇಸು ಶಿಲುಬೆಯನ್ನು ತಿರಸ್ಕರಿಸಲಿಲ್ಲ, ಪ್ರೀತಿಯಿಂದ ಅದನ್ನು ಅಪ್ಪಿಕೊಂಡರು. ಪ್ರೀತಿ ಕೆಲವೊಮ್ಮೆ ತ್ಯಾಗವನ್ನು ಒತ್ತಾಯಿಸುತ್ತದೆ ಎಂಬ ವಿಶ್ವಾಸದಿಂದ ಅದನ್ನು ಸ್ವೀಕರಿಸಿದರು. ಶಿಲುಬೆ ನೋವಿನ ಸಂಕೇತ ಎಂದರಿತು ಅವರು ಓಡಿ ಹೋಗಲಿಲ್ಲ, ಬದಲಿಗೆ ತಂದೆಯ ಮೇಲಿನ ವಿಶ್ವಾಸದಿಂದ ಅದನ್ನು ಪ್ರೀತಿಯಿಂದ ಹೊತ್ತರು. ಅಂತೆಯೇ ವೈವಾಹಿಕ ಜೀವನವು ಪ್ರತಿದಿನ ತ್ಯಾಗ, ಸಹನೆ ಮತ್ತು ಧೈರ್ಯವನ್ನು ಒಳಗೊಂಡಿರುವ ನಿಷ್ಠೆಯ ಸಮರ್ಪಣೆಯ ಬದುಕು. ಆರ್ಥಿಕ ಒತ್ತಡಗಳು, ಆರೋಗ್ಯ ಸಮಸ್ಯೆಗಳು, ಸಂತಾನ ಲಾಭದ ಕಷ್ಟಗಳು, ಉದ್ಯೋಗದ ಹೋರಾಟಗಳು, ತಪ್ಪು ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಈಡೇರದ ನಿರೀಕ್ಷೆಗಳು ಭಾರವಾದ ಶಿಲುಬೆಗಳಾಗುತ್ತವೆ. ಇಂತಹ ಸಂದರ್ಭಗಳು ಪ್ರೀತಿಯನ್ನು ಪರೀಕ್ಷಿಸಬಹುದು ಮತ್ತು ನಿರೀಕ್ಷೆಯನ್ನು ದುರ್ಬಲಗೊಳಿಸಬಹುದು. ವೈವಾಹಿಕ ಬದುಕಿನಲ್ಲಿ ಎದುರಾಗುವ ಎಲ್ಲ ಸವಾಲುಗಳನ್ನು ಒಟ್ಟಾಗಿ ನಿಭಾಯಿಸುವಲ್ಲಿ ಕೈ ಜೋಡಿಸಿ ಜೊತೆಯಾಗಿ ಸಾಗುತ್ತಾ ಪ್ರತಿದಿನಕ್ಕೂ ದೇವರ ಕೃಪೆ ಸಾಕು ಎಂಬ ವಿಶ್ವಾಸದಿಂದ ಬದುಕಿದಾಗ ದಂಪತಿಗಳ ನಡುವೆ ಪ್ರೀತಿ ಪರಿಪಕ್ವವಾಗುತ್ತದೆ ಎಂಬ ಸತ್ಯವನ್ನು ಈ ಸ್ಥಳವು ನೆನಪಿಸುತ್ತದೆ. ಪ್ರಾರ್ಥನೆ. ಪ್ರಭು ಯೇಸುವೆ, ವಿವಾಹ ಜೀವನದ ಪ್ರತಿದಿನದ ಶಿಲುಬೆಗಳನ್ನು ವಿಶ್ವಾಸ ಮತ್ತು ಧೈರ್ಯದಿಂದ ಸ್ವೀಕರಿಸಲು ದಂಪತಿಗಳಿಗೆ ಕಲಿಸಿರಿ. ಅವರು ತಮ್ಮ ಜವಾಬ್ದಾರಿಗಳನ್ನು ಒಟ್ಟಾರೆ ಹೊರುವಂತೆ ಸಹಾಯ ಮಾಡಿರಿ. ಕಷ್ಟದ ಸಮಯಗಳಲ್ಲಿ ಪರಸ್ಪರರಿಂದ ದೂರವಾಗದಂತೆ ಅವರನ್ನು ಕಾಪಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ.
ಸಮಾಧಾನದಲ್ಲಿ ವಿಶ್ರಮಿಸಲಿ. ದ್ರೋಹಿಯಾದ ಯೂದಸನು ಮುತ್ತಿಕ ಬರುತ್ತಾನೆ, ತನ್ನ ದಿವ್ಯ ಗುರುವನ್ನು ತೋರಿಸಿ ಕೊಡುತ್ತಾನೆ. ಅವನಂತೆ ಪಾಪಿಷ್ಠನು ದ್ರೋಹವ ಮಾಡುತ್ತಾನೆ, ಭಂಗವಾಗಿ ಯೇಸುವನ್ನು ಪರಿತ್ಯಜಿಸುತ್ತಾನೆ. ಮೂರನೆಯ ಸ್ಥಳ. ಯೇಸು ಸ್ವಾಮಿ ಮೊದಲನೆಯ ಬಾರಿ ಮೊಕ್ಕಡೆಯಾಗಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು. ನಾವು ಭಾವಿಸಿದ್ದಾದರೂ ಏನು, ಆತ ದೇವರಿಂದ ಬಾಧಿತನೆಂದು, ದಂಡನೆಗೆ ಗುರಿಯಾದವನು, ತಿರಸ್ಕೃತನಾದವನೆಂದು. ಧ್ಯಾನ. ಶಿಲುಬೆಯ ಭಾರದಿಂದ ಪ್ರಭು ಯೇಸು ಮೊಕ್ಕಡೆಯಾಗಿ ಬೀಳುತ್ತಾರೆ. ಇದರಲ್ಲಿ ಅವರ ಮಾನವೀಯ ದೌರ್ಬಲ್ಯ ಸ್ಪಷ್ಟವಾಗುತ್ತದೆ. ದೌರ್ಬಲ್ಯವು ಮಾನವ ಜೀವನದ ಒಂದು ಭಾಗವೆಂದು ಪ್ರಭು ತೋರಿಸಿಕೊಡುತ್ತಾರೆ. ನಿಷ್ಠೆಯ ಪ್ರೀತಿಯು ಕೆಲವೊಮ್ಮೆ ಪರೀಕ್ಷೆಗೆ ಒಳಗಾಗಬಹುದು. ವಿವಾಹ ಜೀವನದಲ್ಲಿಯೂ ದಂಪತಿಗಳು ತಾಳ್ಮೆಯನ್ನು ಕಳೆದುಕೊಂಡು ಅಸಹನತೆಯಿಂದ ಕೂಡಿರುವುದು, ಮುರಿದ ವಾಗ್ದಾನಗಳು, ಭಾವನಾತ್ಮಕ ಅಂತರ, ನಿರ್ಲಕ್ಷ್ಯ ಅಥವಾ ಕಠೋರವಾದ ಮಾತುಗಳ ಮೂಲಕ ವೈವಾಹಿಕ ಬದುಕಿನಲ್ಲಿ ಬಿರುಕುಗಳು ಮೂಡಬಹುದು. ಈ ತಪ್ಪುಗಳು ಮನಸ್ಸಿಗೆ ನೋವು, ನಿರಾಶೆ, ಅಪರಾಧ ಭಾವ, ಅಸಮಾಧಾನ ಅಥವಾ ಭಯವನ್ನು ಉಂಟು ಮಾಡಬಹುದು. ಬೀಳುವುದು ವಿಫಲತೆ ಅಲ್ಲ, ಮತ್ತೆ ಎದ್ದೇಳಲು ನಿರಾಕರಿಸುವುದೇ ನಿಜವಾದ ವಿಫಲತೆ ಎಂಬುದನ್ನು ಪ್ರಭು ಯೇಸು ನಮಗೆ ತೋರಿಸಿಕೊಟ್ಟಿದ್ದಾರೆ. ದಂಪತಿಗಳು ಸದಾ ವಿನಯತೆ, ಪಶ್ಚಾತ್ತಾಪ ಮತ್ತು ಧೈರ್ಯದಿಂದ ನೂತನ ಬದುಕು ಹಾಗೂ ಸಂಬಂಧವನ್ನು ರೂಪಿಸಿಕೊಳ್ಳಲು ದೇವರ ಮೇಲಿನ ಅವರ ಅಚಲವಾದ ವಿಶ್ವಾಸ ನೆರವಾಗುತ್ತದೆ ಎಂಬುದನ್ನು ಅರಿಯಲು ಈ ಸ್ಥಳವು ಆಹ್ವಾನಿಸುತ್ತದೆ. ಪ್ರಾರ್ಥನೆ. ಪ್ರಭು ಯೇಸುವೆ, ದಂಪತಿಗಳಿಗೆ ತಮ್ಮ ತಪ್ಪುಗಳು ಮತ್ತು ವಿಫಲತೆಗಳನ್ನು ಸ್ವೀಕರಿಸಲು ಕಲಿಸಿರಿ. ಪಶ್ಚಾತ್ತಾಪ, ಕ್ಷಮೆ ಮತ್ತು ನವೀಕೃತ ಪ್ರೀತಿಯ ಮೂಲಕ ಮತ್ತೆ ಎದ್ದೇಳುವ ಕೃಪೆಯನ್ನು ಅವರಿಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಕ್ರೂರವಾದ ವೈರಿಗಳು ಛಲ ತೀರಿಸುತ್ತಾರೆ. ಅವರ ಮೇಲೆ ಕೈಗಾಳ ಅಂಜದೆ ಹಾಕುತ್ತಾರೆ. ದೇವದೂತರೇ ಅದನ್ನು ನೋಡಿ ದುಃಖಿಸುತ್ತೀರಿ. ಯಾಕೆ ನಿಮ್ಮ ದೇವರನ್ನು ಕಾಪಾಡದಿರುತ್ತೀರಿ? ನಾಲ್ಕನೆಯ ಸ್ಥಳ, ಯೇಸು ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶ್ರೀಮೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಿನ್ನ ವಿಷಯದಲ್ಲಿ ಹೇಳುವುದಾದರೆ, ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಹೇಳಿದನು. ಧ್ಯಾನ. ಪ್ರಭು ಯೇಸು ಮತ್ತು ಮಾತೆ ಮರಿಯಳ ನಡುವಿನ ಮೌನಭರಿತ ಭೇಟಿಯು ಪ್ರೀತಿ, ನೋವು ಮತ್ತು ವಿಶ್ವಾಸದ ಆಳವನ್ನು ವ್ಯಕ್ತಪಡಿಸುತ್ತದೆ. ಮಾತುಗಳು ಇಲ್ಲದಿದ್ದರೂ ಅವರ ಹೃದಯಗಳು ಆಳವಾದ ವೇದನೆಯ ಮೌನದಲ್ಲಿ ಒಂದಾಗಿವೆ. ವಿವಾಹ ಜೀವನದಲ್ಲಿಯೂ ದಂಪತಿಗಳು ಪರಸ್ಪರರಿಂದ, ಕುಟುಂಬದವರಿಂದ ಮತ್ತು ನಂಬಿಕೆಯಿಂದ ಸಹಕಾರದ ಬಲವನ್ನು ಅಗತ್ಯವಾಗಿ ಅನುಭವಿಸಬೇಕು. ಎಲ್ಲ ನೋವು ಹಾಗೂ ಸಮಸ್ಯೆಯನ್ನು ಹೇಳಿಕೊಳ್ಳಲು ಅಥವಾ ಪರಿಹರಿಸಲಾಗದಿರುವ ಸಂದರ್ಭಗಳು ಹೆಚ್ಚಾಗಿರುತ್ತವೆ. ಸಮಸ್ಯೆಗಳು ಎದುರಾದಾಗ ಒಬ್ಬರನ್ನೊಬ್ಬರು ದೂರದೆ ಒಟ್ಟಾಗಿ ಸ್ವೀಕರಿಸುವ, ಒಬ್ಬರಿಗೊಬ್ಬರು ಒತ್ತಾಸೆ ನೀಡಿ ಪ್ರೋತ್ಸಾಹಿಸುವ, ಆಸೆ ಆಕಾಂಕ್ಷೆಗಳು, ಕೋರಿಕೆ ಬೇಡಿಕೆಗಳು ಈಡೇರದಿದ್ದಾಗ ಹತಾಶರಾಗದೆ ದೇವರಲ್ಲಿ ಹೇಗೆ ವಿಶ್ವಾಸವಿಡಬೇಕು ಎಂಬುದು ತಾಯಿ ಮರಿಯಳ ಸಂದೇಶ. ನೋವಿನಲ್ಲಿಯೂ ನಿಷ್ಠಾವಂತ ಪ್ರೀತಿ ಸ್ಥಿರವಾಗಿ ನಿಲ್ಲುತ್ತದೆ ಎಂಬುದನ್ನು ಮರಿಯಳ ಮೌನಯುತ ಸಾನ್ನಿಧ್ಯ ನಮಗೆ ನೆನಪಿಸುತ್ತದೆ. ಪ್ರಾರ್ಥನೆ. ಪ್ರಭು ಯೇಸುವೆ, ಕುಟುಂಬದ ನೋವು ಮತ್ತು ಮನಸ್ಸಿನ ವ್ಯಥೆಗಳ ಶಿಲುಬೆಗಳನ್ನು ಸ್ವೀಕರಿಸಲು ದಂಪತಿಗಳಿಗೆ ಕಲಿಸಿರಿ. ತಾಯಿ ಮರಿಯಳ ಮಧ್ಯಸ್ಥಿಕೆಯ ಮೂಲಕ ಪರಸ್ಪರರನ್ನು ಸಹನೆ, ನಮ್ರತೆ ಮತ್ತು ವಿಶ್ವಾಸದಿಂದ ಬೆಂಬಲಿಸಲು ಅವರಿಗೆ ಸಹಾಯ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ದುಷ್ಟರು ರಕ್ಷಕರನ್ನು ಕಟ್ಟಿ ಎಳೆಯುತ್ತಾರೆ. ಅರ್ಚಕರು ಯೇಸುವನ್ನು ಬೈದು ದೂಷಿಸುತ್ತಾರೆ. ಪಾಪಿಗಳೇ, ಕಡೆ ತೀರ್ಪು ಜ್ಞಾಪಕ ಮಾಡಿಕೊಳ್ಳಿರಿ.
ದೇವ ಕೋಪವನ್ನು ತಪ್ಪಿಸಿಕೊಳ್ಳುವಿರಿ. ಐದನೆಯ ಸ್ಥಳ. ಸಿರೇನ್ಯನ ಸೀಮೋನ ಶಿಲುಬೆ ಹೊರಲು ಯೇಸು ಸ್ವಾಮಿಗೆ ನೆರವಾಗುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಆಗ ಸಿರೇನ್ ಪಟ್ಟಣದ ಸೀಮೋನ ಎಂಬುವನು ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು. ಈತನು ಅಲೆಕ್ಸಾಂಡರ್ ಹಾಗೂ ರೂಫ್ ಎಂಬುವರ ತಂದೆ. ಯೇಸು ಸ್ವಾಮಿಯ ಶಿಲುಬೆಯನ್ನು ಹೊರುವಂತೆ ಸೈನಿಕರು ಅವನನ್ನು ಬಲವಂತ ಮಾಡಿದರು. ಧ್ಯಾನ. ಸಿರೇನ್ಯದ ಸೀಮೋನನು ಪ್ರಭು ಯೇಸುವಿನ ನೋವಿನೊಳಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಎಳೆಯಲ್ಪಟ್ಟನು. ಹೀಗೆ ಬಲವಂತದಿಂದ ಆರಂಭವಾದದ್ದು ನಂತರ ಸಂಗಮವಾಗುತ್ತದೆ. ವಿವಾಹ ಜೀವನದಲ್ಲಿಯೂ ದಂಪತಿಗಳು ತಾವು ಆಯ್ಕೆ ಮಾಡದ ಹೊರೆಗಳನ್ನು ಹೊರುವಂತೆ ಕರೆಯಲ್ಪಡುವ ಸಂದರ್ಭಗಳನ್ನು ಎದುರಿಸುತ್ತಾರೆ. ಅನಾರೋಗ್ಯ, ಉದ್ಯೋಗ ನಷ್ಟ, ಭಾವನಾತ್ಮಕ ಗಾಯಗಳು, ವೃದ್ಧ ಪೋಷಕರು, ನಿಭಾಯಿಸಲು ಕಷ್ಟವಾಗುವ ಮಕ್ಕಳು ಅಥವಾ ಜೀವನ ಸಂಗಾತಿಯ ವೈಯಕ್ತಿಕ ಮಿತಿಗಳು. ಕೆಲವೊಮ್ಮೆ ಈ ಜವಾಬ್ದಾರಿಗಳು ಹೇರಿಕೆಯಾಗಿ ಮತ್ತು ಭಾರವಾಗಿಯೇ ಅನುಭವವಾಗುತ್ತವೆ. ಆದರೆ ಈ ಸ್ಥಳದ ಧ್ಯಾನವು ಆಳವಾದ ಸತ್ಯವನ್ನು ಪ್ರಕಟಿಸುತ್ತದೆ. ಒಬ್ಬ ಸಂಗಾತಿ ಮತ್ತೊಬ್ಬರ ಶಿಲುಬೆಯನ್ನು ಹೊರುವಲ್ಲಿ ಸಹಾಯ ಮಾಡಿದಾಗ ಆ ಹೊರೆ ರಕ್ಷಣೆಯ ಮಾರ್ಗವಾಗುತ್ತದೆ. ಏಕೆ ನಾನು ಎಂದು ಕೇಳುವುದನ್ನು ನಿಲ್ಲಿಸಿ ನಾವು ಇದನ್ನು ಒಟ್ಟಾಗಿ ಎದುರಿಸೋಣ ಎಂದು ಹೇಳಲು ಆರಂಭಿಸಿದಾಗ ವಿವಾಹ ಜೀವನ ಪರಿಪಕ್ವವಾಗುತ್ತದೆ. ಪ್ರೀತಿಯಿಂದ ಸ್ವೀಕರಿಸುತ್ತಾ ಪರಸ್ಪರ ಹಂಚಿಕೊಂಡ ನೋವು ಐಕ್ಯತೆಯನ್ನು ಬಲಗೊಳಿಸುತ್ತದೆ ಹಾಗೂ ದೈವಾನುಗ್ರಹಕ್ಕೆ ದಾರಿಯಾಗುತ್ತದೆ ಎಂಬುದು ಸಿರೇನ್ಯದ ಸೀಮೋನನು ದಂಪತಿಗಳಿಗೆ ನೀಡುವ ಆಶಯ. ಪ್ರಾರ್ಥನೆ. ಪ್ರಭು ಯೇಸುವೆ, ಜವಾಬ್ದಾರಿಯ ಶಿಲುಬೆಯನ್ನು ಜೊತೆಯಾಗಿ ಸ್ವೀಕರಿಸಲು ದಂಪತಿಗಳಿಗೆ ಕಲಿಸಿರಿ. ದೌರ್ಬಲ್ಯದ ಸಮಯಗಳಲ್ಲಿ ಕುಗ್ಗದೆ ಪರಸ್ಪರರನ್ನು ಸಂತೋಷದಿಂದ ಬೆಂಬಲಿಸಲು, ಉತ್ತೇಜಿಸಲು ಮತ್ತು ಬಲಪಡಿಸಲು ಸಹಾಯ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಯೇಸುವಿನ ಪ್ರೇಷಿತರು ತೊಲಗಿ ಓಡುತ್ತಾರೆ. ಅವರ ನಾಯಕರು ಯೇಸುವನ್ನು ಕೊಂಕುತ್ತಾರೆ. ದಯಾಮಯ ರಕ್ಷಕರು ದೃಷ್ಟಿಯನ್ನು ಬೀರಲು ಕ್ಷಣದಲ್ಲಿ ರಾಯಪರು ಮನ ತಿರುಗುತ್ತಾರೆ. ಆರನೆಯ ಸ್ಥಳ.
ವೆರೋನಿಕಾ ಯೇಸುಸ್ವಾಮಿಯ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಅರಸನ್ನ ಮುಖ ದರ್ಶನವನು ಎಂದೇ ನೀನು ಅರಸುವೆನು ಅದನ್ನೇ ಎಂದು ಮರುನುಡಿದೆ ನಾನು. ಧ್ಯಾನ. ವೆರೋನಿಕಾ ಶಿಲುಬೆಯನ್ನು ದೂರ ಮಾಡದೆ ಕರುಣೆಯಿಂದ ಸ್ಪಂದಿಸಿದಳು. ನಮ್ಮ ಪ್ರಭುವಿನ ಮುಖವನ್ನು ಒರೆಸುವ ಅವಳ ಮನಮಿಡಿಯುವ ಮಾನವೀಯತೆಯ ಕಾರ್ಯವು ನೋವಿನಲ್ಲಿ ಮಿಂದಿದ್ದ ಪ್ರಭು ಕ್ರಿಸ್ತನ ಘನತೆ ಗೌರವವನ್ನು ಪುನರ್ಸ್ಥಾಪಿಸಿತು. ವಿವಾಹ ಜೀವನದಲ್ಲಿಯೂ ದಂಪತಿಗಳು ಪರಸ್ಪರರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಅಂತಹ ಸಂದರ್ಭಗಳಲ್ಲಿ ಸೌಮ್ಯತೆಯಿಂದ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಗುಣಾತ್ಮಕ ಸಮಯವನ್ನು ಕಳೆಯುವುದು ಉತ್ತಮ. ಕೇವಲ ಪರಿಹಾರಗಳನ್ನು ಸೂಚಿಸುವುದರಿಂದ ಮಾತ್ರ ವಿವಾಹ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಗುಣಪಡಿಸಲು ಸಾಧ್ಯವಿಲ್ಲ. ಬದಲಾಗಿ ನನ್ನನ್ನು, ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಪ್ರೀತಿಯಿಂದ ಆಲಿಸಿದ್ದಾರೆ ಹಾಗೂ ನನ್ನ ಕೆಟ್ಟ ಪರಿಸ್ಥಿತಿಯನ್ನು ಗೌರವಿಸಿದ್ದಾರೆ ಎಂಬ ಅನುಭವವೇ ಮಾನಸಿಕ ಸೌಖ್ಯವನ್ನು ಹೆಚ್ಚಿಸುವ ಔಷಧಿಯಾಗಿದೆ. ಸಣ್ಣ ಪುಟ್ಟ ಪ್ರೀತಿಯ ಕಾರ್ಯಗಳು, ಮೃದುವಾದ ಮಾತುಗಳು, ಗಮನದಿಂದ ಕೇಳುವುದು, ಕ್ಷಮೆ ಮತ್ತು ಕೃತಜ್ಞತೆಯ ನಡೆನುಡಿಗಳು ದಂಪತಿಗಳ ಹೃದಯಗಳಲ್ಲಿ ಅಳಿಯದ ಗುರುತನ್ನು ಮೂಡಿಸುತ್ತವೆ ಎಂಬುದನ್ನು ಈ ಸ್ಥಳದ ಧ್ಯಾನವು ನೆನಪಿಸುತ್ತದೆ. ಅಂತೆಯೇ ಪ್ರತಿದಿನ ಸತಿಪತಿಯರ ಮಧ್ಯೆ ನಮ್ರತಾ ಭಾವದಲ್ಲಿ ವ್ಯಕ್ತವಾಗುವ ಪ್ರೀತಿ ಶಾಶ್ವತ ಮೌಲ್ಯ ಹೊಂದಿದೆ ಎಂಬುದನ್ನು ವೆರೋನಿಕಾಳ ಪವಿತ್ರ ಕಾರ್ಯ ನಮಗೆ ತಿಳಿಯಪಡಿಸುತ್ತದೆ. ಪ್ರಾರ್ಥನೆ. ಪ್ರಭು ಯೇಸುವೆ, ಪ್ರತಿದಿನ ಎದುರಾಗುವ ಸ್ವತ್ಯಾಗದ ಶಿಲುಬೆಯನ್ನು ಸ್ವೀಕರಿಸಲು ದಂಪತಿಗಳಿಗೆ ಕಲಿಸಿರಿ. ದಯೆ ಮತ್ತು ಕರುಣೆಯನ್ನು ಉತ್ತಮ ಒಡನಾಟದ ಮೂಲಕ ತಮ್ಮ ಪ್ರೀತಿಯನ್ನು ಪರಸ್ಪರ ವ್ಯಕ್ತಪಡಿಸಲು ಅವರಿಗೆ ಪ್ರೇರಣೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಗೋ ಹೆರೋದೇಸರಾಯನು ಯೇಸುವನ್ನು ನಿಂದಿಸಿ ಬೀಳುಪಾದ ಬಟ್ಟೆಯನ್ನು ಅವರಿಗೆ ಹೊದಿಸಿ ಮದದಿಂದ ಅಂಧನಾಗಿ ಹುಚ್ಚೆಂದು ಸಾರುತ್ತಾನೆ. ಭಂಗವಾದ ಮಾನ ಕಂಡು ಯಾರು ಗರ್ವಿಸುತ್ತಾರೆ. ಏಳನೆಯ ಸ್ಥಳ. ಯೇಸು ಸ್ವಾಮಿ ಎರಡನೇ ಸಾರಿ ಮಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ.
ಬಾಗಿ ಕುಗ್ಗಿ ಹೋಗಿರುವೆ ಪ್ರಭು ಬಹಳವಾಗಿ, ದಿನವೆಲ್ಲ ಅಲೆಯುತ್ತಿರುವೆ ದುಃಖ ಭರಿತನಾಗಿ. ಧ್ಯಾನ. ಪ್ರಭು ಯೇಸು ಮತ್ತೆ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ಅದು ಪ್ರೀತಿಯ ಕೊರತೆಯಿಂದಲ್ಲ, ಶಿಲುಬೆಯ ಭಾರ ಅತಿಯಾದುದರಿಂದ. ಅವರ ದೇಹ ದುರ್ಬಲಗೊಳ್ಳುತ್ತದೆ, ಆದರೆ ಅವರ ಪ್ರೀತಿ ದುರ್ಬಲವಾಗುವುದಿಲ್ಲ. ವಿವಾಹ ಜೀವನದಲ್ಲಿಯೂ ದಂಪತಿಗಳು ಒಂದೇ ರೀತಿಯ ವಿವಾದಗಳಲ್ಲಿ ಅಥವಾ ಸಂಘರ್ಷಗಳಲ್ಲಿ ಪುನಃ ಪುನಃ ಬೀಳಬಹುದು. ಸರಿಯಾದ ಸಂವಹನದ ಕೊರತೆ, ಪರಿಹಾರವಾಗದ ಅಸಮಾಧಾನಗಳು, ಮರುಕಳಿಸುವ ಪ್ರಲೋಭನೆಗಳು ಅಥವಾ ದೀರ್ಘಕಾಲದ ಭಾವನಾತ್ಮಕ ಅಂತರ, ಹೀಗೆ ಪದೇ ಪದೇ ಮರುಕಳಿಸುವ ಹೋರಾಟಗಳು ನಿರಾಶೆ, ಬೇಸರ ಮತ್ತು ಕೆಲವೊಮ್ಮೆ ನಿಸ್ಸಾಕತೆಯನ್ನು ಉಂಟು ಮಾಡಬಹುದು. ಈ ಸ್ಥಳದ ಧ್ಯಾನವು ತಮ್ಮ ಪ್ರಯತ್ನಗಳಲ್ಲಿ ಸೋತಿರುವ ದಂಪತಿಗಳಿಗೆ ಶಕ್ತಿಯುತ ಸಂದೇಶವನ್ನು ನೀಡುತ್ತದೆ. ಧೈರ್ಯದಿಂದ ಮುಂದುವರಿಯುವುದೇ ಪ್ರೀತಿಯ ಕೃತ್ಯ. ದೇವರು ಪರಿಪೂರ್ಣತೆಯನ್ನು ಬಯಸುವುದಿಲ್ಲ, ಆದರೆ ಪ್ರಾಮಾಣಿಕ ನಿಷ್ಠೆ ಮತ್ತು ಪುನಃ ಎದ್ದು ಮುಂದೆ ಸಾಗುವ ಮನಸ್ಸು ಮುಖ್ಯ ಎಂಬ ಸಂದೇಶವನ್ನು ಪ್ರಭು ಯೇಸು ಕಲಿಸುತ್ತಾರೆ. ಪ್ರಾರ್ಥನೆ. ಪ್ರಭು ಯೇಸುವೆ, ಮತ್ತೆ ಮತ್ತೆ ಎದುರಾಗುವ ಶಿಲುಬೆಗಳನ್ನು ಪ್ರೀತಿಯಿಂದ ಸ್ವೀಕರಿಸಲು ದಂಪತಿಗಳಿಗೆ ಕಲಿಸಿರಿ. ನಿಮ್ಮ ಕೃಪೆಯಿಂದ ಅವರನ್ನು ಬಲಪಡಿಸುತ್ತಾ ಪ್ರೀತಿ ಮತ್ತು ನಿಷ್ಠೆಯಲ್ಲಿ ಅವರು ಸ್ಥಿರವಾಗಿ ಮುಂದುವರಿಯುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪೀಲಾತ ಪಾತಕಿಯನ್ನು ಮನ್ನಿಸಿ ಬೀಳುತ್ತಾರೆ. ಯೇಸುವನ್ನು ಮರಣಕ್ಕೆ ಅಯ್ಯೋ ನೇಮಿಸುತ್ತಾರೆ. ಆಜ್ಞೆಯಲ್ಲಿ ಏನನ್ಯಾಯ, ನೀತಿಯಲ್ಲಿ ಲೋಪವು, ಸತ್ಯ ನಿರಪರಾಧವು ಶಿಕ್ಷೆಗೊಳಗಾಯಿತು. ಎಂಟನೆಯ ಸ್ಥಳ. ಪ್ರಭು ಯೇಸು ಜೆರುಸಲೇಮಿನ ಸ್ತ್ರೀಯರನ್ನು ಸಂಧಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶ್ರೀಮೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸು ಅವರ ಕಡೆ ತಿರುಗಿ, ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಧ್ಯಾನ. ಪ್ರಭು ಯೇಸು ಬಾಹ್ಯ ದುಃಖವನ್ನು ಅಂತರ್ಯದ ಪರಿವರ್ತನೆಯಾಗಿ ಪರಿವರ್ತಿಸಲು ಆಹ್ವಾನಿಸುತ್ತಾರೆ. ಅವರು ಜೆರುಸಲೇಮಿನ ಸ್ತ್ರೀಯರನ್ನು ಕೇವಲ ಭಾವನಾತ್ಮಕ ಸಹಾನುಭೂತಿಯನ್ನು ತೋರಲು ಮಾತ್ರವಲ್ಲ, ಹೃದಯ ಮತ್ತು ಜೀವನದ ಬದಲಾವಣೆಗೆ ಕರೆ ನೀಡುತ್ತಾರೆ. ವಿವಾಹ ಜೀವನವು ಕೇವಲ ಭಾವನೆಗಳ ಮೇಲೆ ಮಾತ್ರ ನಿಂತಿಲ್ಲ,
ಬದಲಾಗಿ ನಿರಂತರದ ಹೃದಯ ಪರಿವರ್ತನೆಯ ಮೇಲೆ ಬೆಳೆಯುತ್ತದೆ. ಈ ಸ್ಥಳದ ಧ್ಯಾನವು ದಂಪತಿಗಳು ತಮ್ಮ ಸ್ವಾರ್ಥ, ಅಹಂಕಾರ, ಅಸಹನೆ, ನಿರ್ಲಕ್ಷ್ಯ ಅಥವಾ ಭಾವನಾತ್ಮಕ ಉಪೇಕ್ಷೆ ಎಂಬ ಮನೋಭಾವಗಳನ್ನು ಸತ್ಯವಾಗಿ ಪರಿಶೋಧಿಸುವ ಸವಾಲನ್ನು ಒಡ್ಡುತ್ತದೆ. ನೈಜ ಬದಲಾವಣೆ ಹೃದಯದಿಂದಲೇ ಆರಂಭವಾಗುತ್ತದೆ ಎಂಬುದನ್ನು ಇದು ನೆನಪಿಸುತ್ತದೆ. ದಂಪತಿಗಳು ಒಬ್ಬರು ಮತ್ತೊಬ್ಬರು ಬದಲಾಯಿಸಲು ಪ್ರಯತ್ನಿಸದೆ ತಾವೇ ಬದಲಾಗಲು ಸಿದ್ಧರಾದಾಗ ಅವರ ದೃಢವಾದ ವಿವಾಹ ಜೀವನವು ಸಾರ್ಥಕವಾಗುವುದು. ನಿಸ್ವಾರ್ಥದಿಂದ ಕೂಡಿರುವ ಪ್ರೀತಿಯು ಯಾವಾಗ ವಿನಮ್ರತೆ ಮತ್ತು ಪ್ರಾಮಾಣಿಕತೆಯ ಗುರುತಾಗುತ್ತದೆಯೋ ಆಗ ಅಲ್ಲಿ ಸೌಖ್ಯತೆಯು ಫಲಿಸುವುದು ಎಂಬುದು ಪ್ರಭುವಿನ ಸಂದೇಶ. ಪ್ರಾರ್ಥನೆ. ಪ್ರಭು ಯೇಸುವೆ, ಸ್ವಾತ್ಮಾಲೋಕನ ಮತ್ತು ಬದಲಾವಣೆ ಎಂಬ ಶಿಲುಬೆಯನ್ನು ಸ್ವೀಕರಿಸಲು ದಂಪತಿಗಳಿಗೆ ಕಲಿಸಿರಿ. ಸಮಗ್ರತೆ, ವಿನಮ್ರತೆ ಮತ್ತು ನೈಜ ಪ್ರೀತಿಯಲ್ಲಿ ಬೆಳೆಯಲು ಅವರಿಗೆ ಸಹಾಯ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕಂಬಕ್ಕೆ ಬಂಧಿಸಲ್ಪಟ್ಟ ಶುದ್ಧಕ್ಕೆ ಗುರಿ ಮರಿ ಕ್ರೂರ ಪ್ರಾಣಿಯ ಏಟು ತಿನ್ನುವುದ ನೋಡಿರಿ. ನಾವೇ ಅಪರಾಧಿಗಳು, ಸೇವಕರೇ ತಾಳಿರಿ. ನಾವೇ ಶಿಕ್ಷೆಗೆ ಪಾತ್ರರು, ಆಲೋಚಿಸಿಕೊಳ್ಳಿರಿ. 9ನೆಯ ಸ್ಥಳ. ಯೇಸು ಸ್ವಾಮಿ 3ನೇ ಸಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿರಿ. ಪಾಪಗಳಿಂದ ತಮಗುಂಟಾದ ಕಠಿಣ ವಿರೋಧವನ್ನು ಯೇಸು ಸ್ವಾಮಿ ಹೇಗೆ ಸಹಿಸಿಕೊಂಡರೆಂಬುದನ್ನು ಮನಸ್ಸಿನಲ್ಲಿಡಿ. ಆಗ ನೀವು ಬೇಸತ್ತು ಎದೆಗೊಂದಲಾರಿರಿ. ಧ್ಯಾನ. ಪ್ರಭು ಯೇಸು 3ನೇ ಬಾರಿ ನೆಲಕ್ಕೆ ಕುಸಿದಿದ್ದಾರೆ. ಸಂಪೂರ್ಣವಾಗಿ ದಣಿದಿದ್ದಾರೆ. ಶಕ್ತಿಹೀನರಾಗಿದ್ದಾರೆ. ಆದರೂ ಪ್ರೀತಿಯಲ್ಲಿ ಸ್ಥಿರವಾಗಿದ್ದಾರೆ. ಈ ಸ್ಥಳವು ಧ್ಯಾನವು ಭಾವನಾತ್ಮಕವಾಗಿ ಕುಗ್ಗಿ ಹೋಗಿರುವ ಆಧ್ಯಾತ್ಮಿಕ ಶೂನ್ಯತೆ ಅಥವಾ ಸದ್ಯದಲ್ಲೇ ಮುರಿದು ಬೀಳಿರುವ ಸಂಬಂಧಗಳ ಕುರಿತು ಮಾತನಾಡುತ್ತದೆ. ದೀರ್ಘಕಾಲದಿಂದಲೂ ಪರಿಹಾರವಾಗದ ನೋವು, ಅಗಾಧ ಮರುಕಳಿಸುವ ನಿರಾಶೆಗಳು ಅಥವಾ ಮೌನದ ವೇದನೆಯನ್ನು ಭರವಸೆಯನ್ನು ಕುಗ್ಗಿಸಬಹುದಾಗಿದೆ. ಆದರೂ ಪ್ರಭು ಯೇಸು ಮತ್ತೆ ಎದ್ದೇಳುತ್ತಾರೆ. ಪ್ರೀತಿಯ ಶಕ್ತಿ ದೇವರಿಂದ ಸ್ಥಿರವಾಗಿದ್ದು ಅದನ್ನು ಕರುಣಿಸದ ದೇವರು ಎಂದಿಗೂ ವಿಫಲರಾಗುವುದಿಲ್ಲ ಎಂಬ ಸತ್ಯವನ್ನು ಸೂಚಿಸುತ್ತದೆ. ದಂಪತಿಗಳಿಗೆ
ಈ ಸ್ಥಳದ ಸಂದೇಶವೇನೆಂದರೆ, ಮಾನವೀಯ ಪ್ರೀತಿ ಕುಗ್ಗುತ್ತಾ ಕಳೆದು ಹೋಗುತ್ತಿರುವಾಗ ದೇವರ ಕೃಪೆ ಆ ಪ್ರೀತಿಗೆ ಜೀವ ತುಂಬಿ ಅದನ್ನು ಪುನರ್ಸ್ಥಾಪಿಸಬಲ್ಲದು. ಶಿಲುಬೆಯೇ ಅಂತಿಮ ಮಾತಲ್ಲ, ಪ್ರೀತಿಯೇ ಅಂತಿಮ. ಪ್ರಾರ್ಥನೆ. ಪ್ರಭು ಯೇಸುವೆ, ಬದುಕಿನಲ್ಲಿ ಎದುರಾಗುವ ಊಹಿಸಲು ಅಥವಾ ಸಹಿಸಲಾಗದಂತಹ ಕಾಣುವ ಶಿಲುಬೆಗಳನ್ನು ಸ್ವೀಕರಿಸಲು ದಂಪತಿಗಳಿಗೆ ಕಲಿಸಿರಿ. ಅವರು ಕುಗ್ಗಿದಾಗ ಅಥವಾ ನಿರಾಶರಾದಾಗ ಅವರ ಶಕ್ತಿಯನ್ನು ನವೀಕರಿಸಿ ಅವರ ಪ್ರೀತಿಯನ್ನು ಪುನರ್ಸ್ಥಾಪಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮುಳ್ಳಿನ ಕಿರೀಟವು ಶಿರಸ ಚುಚ್ಚುತ್ತದೆ. ಆತನ ತೀರು ರಕ್ತವು ಮುಖವ ಮುಚ್ಚುತ್ತದೆ. ಹೂವಿನ ಕಿರೀಟವನ್ನು ಧರಿಸುವ ಜನರೇ, ನಿಮ್ಮ ಮೃದು ಗುಣವನ್ನು ನೋಡಿ ನಾಚಲಾರಿ. ಹತ್ತನೆಯ ಸ್ಥಳ, ಯೇಸುವಿನ ಬಟ್ಟೆ ಕಳಚಿ ನಗ್ನಗೊಳಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಪ್ರಭು ಯೇಸು ಜನರ ಮುಂದೆ ವಿವಸ್ತ್ರರಾಗಿ ಅವಮಾನಕ್ಕೊಳಕ್ಕಾಗಿ ನಿಲ್ಲುತ್ತಾರೆ. ಅವರು ಸಂಪೂರ್ಣ ದೌರ್ಬಲ್ಯ ಮತ್ತು ಗೌರವ ಕಳೆದುಕೊಳ್ಳುವ ಅನುಭವವನ್ನು ಅನುಭವಿಸುತ್ತಾರೆ. ವಿವಾಹ ಜೀವನದಲ್ಲಿ ಸಹ ದಂಪತಿಗಳು ಪರಸ್ಪರರ ಮುಂದೆ ಭಾವನಾತ್ಮಕವಾಗಿ, ದೈಹಿಕವಾಗಿ ಮತ್ತು ಆತ್ಮೀಯವಾಗಿ ಬಹಳ ದೌರ್ಬಲ್ಯದ ಸ್ಥಿತಿಯಲ್ಲಿ ಇರುತ್ತಾರೆ. ಈ ಬಗೆಯ ದೌರ್ಬಲ್ಯಗಳು ಕೆಲವೊಮ್ಮೆ ಗೌರವಿಸಲ್ಪಡಬಹುದು ಅಥವಾ ಗಾಯಗೊಳ್ಳಬಹುದು. ಚುಚ್ಚುಮಾತುಗಳು, ದ್ರೋಹ, ನಿರ್ಲಕ್ಷ್ಯ, ನಿಯಂತ್ರಣ ಅಥವಾ ಅವಮಾನದಿಂದ ಸಂಗಾತಿಯ ಗೌರವ ಹಾನಿಗೊಳಗಾಗುವುದು. ಆಗ ಪ್ರೀತಿ ಆಳವಾಗಿ ನೋವನ್ನು ಅನುಭವಿಸುತ್ತದೆ. ಈ ಸ್ಥಳದ ಧ್ಯಾನವು ದಂಪತಿಗಳನ್ನು ವಿವಾಹ ಸಂಸ್ಕಾರದ ಪವಿತ್ರತೆಯನ್ನು ಗೌರವಿಸಲು ಆಹ್ವಾನಿಸುತ್ತದೆ. ನಿಜವಾದ ಆತ್ಮೀಯ ಬಾಂಧವ್ಯವು ತಪ್ಪು ಒಪ್ಪುಗಳನ್ನು ಬಹಿರಂಗಪಡಿಸುವುದಿಲ್ಲ, ಬದಲಿಗೆ ರಕ್ಷಿಸುತ್ತದೆ. ಗಾಯಗೊಳಿಸುವುದಿಲ್ಲ, ಬದಲಿಗೆ ಗುಣಪಡಿಸುತ್ತದೆ. ತನ್ನನ್ನೇ ಬರಿದು ಮಾಡಿಕೊಂಡ ಪ್ರಭು ಯೇಸು ತನ್ನನ್ನು ತಂದೆ ದೇವರ ಕೈಗಳಿಗೆ ಸಂಪೂರ್ಣವಾಗಿ ಒಪ್ಪಿಸುತ್ತಾರೆ. ಅಂತೆಯೇ ದಂಪತಿಗಳನ್ನು ಪರಸ್ಪರ ಗೌರವ, ಸೌಮ್ಯತೆ ಮತ್ತು ತ್ಯಾಗಮಯ ಪ್ರೀತಿಯ ಮೂಲಕ ವಿಶ್ವಾಸವನ್ನು ಪುನರ್ನಿರ್ಮಿಸಲು ಆಹ್ವಾನಿಸುತ್ತಾರೆ.
ಪ್ರಾರ್ಥನೆ. ಪ್ರಭು ಯೇಸುವೆ, ದೌರ್ಬಲ್ಯದ ಶಿಲುಬೆಗಳನ್ನು ಸ್ವೀಕರಿಸಲು ದಂಪತಿಗಳಿಗೆ ಕಲಿಸಿ. ಯಾವಾಗಲೂ ಪರಸ್ಪರರ ಗೌರವವನ್ನು ಮಾನ್ಯಗೊಳಿಸಿ, ರಕ್ಷಿಸಿ ಮತ್ತು ಗೌರವಿಸಲು ಅವರಿಗೆ ಸಹಾಯ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಭಾರವುಳ್ಳ ಮರವನ್ನು ಕಷ್ಟದಿಂದ ಸಹಿಸಿ ಪರ್ವತ ಏರುವುದನ್ನು ಬುದ್ಧಿಯಲ್ಲಿ ಯೋಚಿಸಿ ಶಿಲುಬೆಗೆ ಕಟ್ಟಲ್ಪಟ್ಟು ಪಿತನ ನೋಡುತ್ತಾರೆ. ಕೊಲೆಗಾರರಂ ಕುರಿತು ಕ್ಷಮೆಯ ಬೇಡುತ್ತಾರೆ. 11ನೆಯ ಸ್ಥಳ. ಪ್ರಭು ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ದಾಹವೆಂಬ ಕೂಗು ಕೇಳದೆ, ದಾಹವೆಂಬ ಕೂಗು ಕೇಳದೆ, ಬಾಡಿ ಬಳಲಿ ಕೂಗಿ ಕರೆವ ನೊಂದ ಮನದ ಯೇಸು ಸ್ವರವು ನಿಮಗೆ ಕೇಳದೆ, ದಾಹವೆಂಬ ಕೂಗು ಕೇಳದೆ, ದಾಹವೆಂಬ ಕೂಗು ಕೇಳದೆ.
ಕೊಳೆಯಾಗಿಯ ಆತ್ಮಗಳ ನೀ ಕಾಣೆಯ ಆತ್ಮಗಳ ಪೋಷಣೆಗೆ ನಾ ಬಂದೆ ಧರೆಗೆ ಅದರಿಂದ ತಾನೇ ನಾ ಕೂಗಿದೆ ದಾಹವೆಂಬ ಕೂಗು ಕೇಳದೆ ದಾಹವೆಂಬ ಕೂಗು ಕೇಳದೆ ನೋವು ಹೆಚ್ಚಾಗಿದೆ ಏಕೆಂದು ನೀ ಬಲ್ಲೆಯ ನೋವಾಗಿದೆ ನೋವು ಹೆಚ್ಚಾಗಿದೆ ಏಕೆಂದು ನೀ ಬಲ್ಲೆಯ ಅತಿಯಾಗಿಹ ಇಂದು ಮಿತಿ ಮೀರಿಹ ಪಾಪಗಳ ನೀ ನೋಡೆಯ ಪಾಪಗಳ ಬೇರನ್ನು ನಾ ಕೀಳ ಬಂದೆ ಅದಕ್ಕಾಗಿ ತಾನೇ ಬಲಿಯಾದ ಕೊನೆಗೆ ದಾಹವೆಂಬ ಕೂಗು ಕೇಳದೆ ದಾಹವೆಂಬ ಕೂಗು ಕೇಳದೆ ಬಾಡಿ ಬಳಲಿ ಕೂಗಿ ಕರೆವ ನೊಂದ ಮನದ ಯೇಸು ಸ್ವರವು ನಿಮಗೆ ಕೇಳದೆ ದಾಹವೆಂಬ ಕೂಗು ಕೇಳದೆ ದಾಹವೆಂಬ ಕೂಗು ಕೇಳದೆ. ಧ್ಯಾನ. ಮೊಳೆಗಳು ಪ್ರಭು ಯೇಸುವನ್ನು ಶಿಲುಬೆಗೆ ಜಡಿದವು, ಆದರೆ ಪ್ರೀತಿಯು ಕಬ್ಬಿಣದ ಮೊಳೆಗಳಿಗಿಂತ ಆಳವಾಗಿ ಅವರನ್ನು ಬಂಧಿಸಿತ್ತು. ಕೊನೆಯವರೆಗೂ ನಮ್ಮನ್ನು ಪ್ರೀತಿಸಲು ಆರಿಸಿಕೊಂಡಿದ್ದರಿಂದಲೇ ಪ್ರಭು ಯೇಸು ಶಿಲುಬೆಯ ಮೇಲೆ ಯಾತನೆಯನ್ನು ಯಾವುದೇ ಒತ್ತಡವಿಲ್ಲದೆ ಅನುಭವಿಸಲು ಒಪ್ಪಿಕೊಂಡರು. ಹಾಗೆಯೇ ವಿವಾಹದ ಪ್ರತಿಜ್ಞೆಗಳು ದಂಪತಿಗಳನ್ನು ಬಂಧಿಸುತ್ತವೆ, ಸರಪಳಿಗಳಂತೆ ಅಲ್ಲ, ನಿಷ್ಠೆಯ ಪ್ರೀತಿಯ ಒಡಂಬಡಿಕೆಯಾಗಿಯೇ. ಕಷ್ಟದ ಸಮಯಗಳಲ್ಲಿ ವೈವಾಹಿಕ ಬದ್ಧತೆಯು ದೇವರು ತಮ್ಮನ್ನು ಒಂದುಗೂಡಿಸಿರುವ ವರಪ್ರಸಾದವೆಂದು ಅರಿಯದೆ ಅದೊಂದು ಭಾರವೆನಿಸಬಹುದು. ಈ ಸ್ಥಳದ ಧ್ಯಾನವು ನೆನಪಿಸುವುದು ನಿಷ್ಠೆಯಲ್ಲಿಯೇ ಪ್ರೀತಿ ಪರಿಪಕ್ವವಾಗಿ ವಿಮೋಚಕವಾಗುತ್ತದೆ. ಪ್ರಭು ಯೇಸು ತಮ್ಮ ಪಾಡು ಮರಣವನ್ನು ರಕ್ಷಣೆಗಾಗಿ ಪರಿವರ್ತಿಸಿದಂತೆ ತಮ್ಮ ವಾಗ್ದಾನಗಳಿಗೆ ಪ್ರಾಮಾಣಿಕವಾಗಿರುವ ದಂಪತಿಗಳ ಜೀವನದಲ್ಲೂ ದೇವರು ಅವರ ಸ್ಥೈರ್ಯದ ಮೂಲಕ ಗುಣಮುಖತೆ ಮತ್ತು ಕೃಪೆಯನ್ನು ಕಾರ್ಯಗತಗೊಳಿಸುತ್ತಾರೆ. ಪ್ರಾರ್ಥನೆ. ಪ್ರಭು ಯೇಸುವೆ, ಜೀವನದುದ್ದಕ್ಕೂ ತಮ್ಮ ವೈವಾಹಿಕ ಬದ್ಧತೆಯ ಶಿಲುಬೆಯನ್ನು ಸ್ವೀಕರಿಸಲು ದಂಪತಿಗಳಿಗೆ ಕಲಿಸಿರಿ. ಸುಖ ದುಃಖಗಳಲ್ಲಿಯೂ ತಮ್ಮ ಪ್ರತಿಜ್ಞೆಗಳಿಗೆ ನಿಷ್ಠರಾಗಿರಲು ಅವರನ್ನು ಬಲಪಡಿಸಿ.
ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮೂರು ತಾಸು ಶ್ರಮಪಟ್ಟು ಪ್ರಾಣ ಬೀಡುತ್ತಾರೆ. ಸ್ತ್ರೀಯರು ಸಮೀಪ ನಿಂತು ಕಣ್ಣೀರು ಚೆಲ್ಲುತ್ತಾರೆ. ಬುದ್ಧಿಹೀನ ವಸ್ತುಗಳು ಕಸ್ತಿ ತೋರಿಸುತ್ತವೆ. ಅವರ ಪಾಪಾತ್ಮಗಳು ಮರುಗದಿರುತ್ತವೆ. 12ನೆಯ ಸ್ಥಳ, ಯೇಸು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿರಿ. ಪಿತನೇ, ಸಾಧ್ಯವಾದರೆ ಈ ಕಷ್ಟದ ಕೊಡವು ನನ್ನಿಂದ ದೂರಾಗಲಿ. ಆದರೂ ನನ್ನ ಚಿತ್ತದಂತೆ ಅಲ್ಲ, ನಿಮ್ಮ ಚಿತ್ತದಂತೆ ಆಗಲಿ. ಕ್ರೂಜೆಯಲ್ಲಿ ಕ್ರೂರವಾಗಿ ಪ್ರಾಣವನ್ನು ನೀಡಿದೆ. ಮಾನವನ ಪಾಪಕ್ಕಾಗಿ ಬಲಿಯಾಗಿ ನೊಂದೆ. ಓ ಯೇಸು ದೇವನೇ, ನಿನಗೆಂದು ವಂದನೆ. ಓ ಯೇಸು ದೇವನೇ, ನಿನಗೆಂದು ವಂದನೆ. ಶಿಲುಬೆಯಲ್ಲಿ ತೂಗುತ್ತಾ ವೇದನೆಯ ತಾಳುತ್ತಾ, ಶಿಲುಬೆಯಲ್ಲಿ ತೂಗುತ್ತಾ ವೇದನೆಯ ತಾಳುತ್ತಾ, ದುಷ್ಟರನ್ನು ನೋಡುತ್ತಾ ಕರುಣೆಯನ್ನು ತೋರುತ್ತಾ, ದುಷ್ಟರನ್ನು ನೋಡುತ್ತಾ ಕರುಣೆಯನ್ನು ತೋರುತ್ತಾ ಹೀಗೆಂದು ಬೇಡಿದೆ. ಪಿತನೇ, ಇವರನ್ನು ಕ್ಷಮಿಸಿರಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು.
ಪೂಜೆಯಲ್ಲಿ ಕ್ರೂರವಾಗಿ ಪ್ರಾಣವನ್ನು ನೀಗಿದೆ. ಮಾನವನ ಪಾಪಕ್ಕಾಗಿ ಬಲಿಯಾಗಿ ನೊಂದಿದೆ. ಓ ಯೇಸು ದೇವನೇ, ನಿನಗಿಂದು ವಂದನೆ. ಓ ಯೇಸು ದೇವನೇ, ನಿನಗಿಂದು ವಂದನೆ. ಧ್ಯಾನ. ಪ್ರಭು ಯೇಸುವಿನ ಮರಣವು ಅವರ ಸಂಪೂರ್ಣ ಸಮರ್ಪಣೆಯ ನಿಸ್ವಾರ್ಥ ಪ್ರೀತಿಯ ಚಿಹ್ನೆಯಾಗಿದೆ. ಅವರು ಯಾವುದನ್ನೂ ತನ್ನಲ್ಲೇ ಉಳಿಸಿಕೊಂಡಿಲ್ಲ. ವಿವಾಹ ಜೀವನದಲ್ಲಿ ದಂಪತಿಗಳಲ್ಲಿರುವ ಅಹಂಕಾರ, ಗರ್ವ, ನಿಯಂತ್ರಣದ ಮನೋಭಾವ ಮತ್ತು ಸ್ವಾರ್ಥ ಸಾಯುವಾಗ ಪ್ರೀತಿ ಪರಿಪೂರ್ಣತೆಯನ್ನು ತಲುಪುವುದು. ನೈಜತೆಯಿಂದ ಕೂಡಿರುವ ಕ್ಷಮೆ, ಸೌಹಾರ್ದತೆ ಮತ್ತು ತ್ಯಾಗದ ಕರ್ತವ್ಯವು ಶಿಲುಬೆಯಲ್ಲಿ ತೂಗಾಡುವ ಕ್ರಿಸ್ತನಲ್ಲಿ ಪಾಲುಗೊಳ್ಳುವಿಕೆಯಾಗಿದೆ. ಈ ಸ್ಥಳದ ಧ್ಯಾನವು ದಂಪತಿಗಳು ಪರಸ್ಪರ ತ್ಯಾಗಮಯ ಪ್ರೀತಿಯ ಆಳವನ್ನು ಮನನ ಮಾಡಲು ಆಹ್ವಾನಿಸುತ್ತದೆ. ಇನ್ನೊಬ್ಬರ ಹಿತಕ್ಕಾಗಿ ಮುಕ್ತವಾಗಿ ಅರ್ಪಿಸುವ ಪ್ರೀತಿಯಲ್ಲಿ ಯಾವುದೇ ಲೆಕ್ಕಾಚಾರವಿರುವುದಿಲ್ಲ, ಬೇಡಿಕೆ ಇರುವುದಿಲ್ಲ ಅಥವಾ ಹಿಂದೆ ಸರಿಯುವುದಿಲ್ಲ. ಪ್ರಾರ್ಥನೆ. ಪ್ರಭು ಯೇಸುವೆ, ಸ್ವತ್ಯಾಗದ ಶಿಲುಬೆಯನ್ನು ಸ್ವೀಕರಿಸಲು ದಂಪತಿಗಳಿಗೆ ಕಲಿಸಿ. ನೀವು ನಮ್ಮನ್ನು ಪ್ರೀತಿಸಿದಂತೆ ದಂಪತಿಗಳು ಸಂಪೂರ್ಣವಾಗಿ ನಿಷ್ಠೆಯಿಂದ ಮತ್ತು ಸದಾಕಾಲವೂ ಪರಸ್ಪರರನ್ನು ಪ್ರೀತಿಸಲು ಸಹಾಯ ಮಾಡಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶಿಲುಬೆಯ ಬಲಿಯನ್ನು ನಿಧಾನಿಸಿ ನೋಡಿರಿ. ಹೊಂದಿಹ ವೇದನೆಯನ್ನು ತಿಳಿದು ಕೊಳ್ಳಿರಿ. ರಕ್ಷಕಾರ ಬಾಧೆಯನ್ನು ಕಂಡು ಸರ್ವ ಜನರೇ ಯಾವಾಗಲೂ ಯೇಸುವನ್ನು ಸ್ನೇಹಿಸಬೇಕಲ್ಲವೇ. 13ನೆಯ ಸ್ಥಳ. ಶಿಲುಬೆಯಿಂದ ಯೇಸುವಿನ ದೇಹವನ್ನು ಇಳಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಮಾತೆ ಮರಿಯಳು ತನ್ನ ಮಗ ಯೇಸುವಿನ ಜೀವವಿಲ್ಲದ ದೇಹವನ್ನು ಮೌನ ಹಾಗೂ ದುಃಖದಲ್ಲಿ ಸ್ವೀಕರಿಸಿದರು. ಅಂತೆಯೇ ವಿವಾಹ ಜೀವನದಲ್ಲಿ ದಂಪತಿಗಳೂ ಕೂಡ ತಮ್ಮವರನ್ನು ಕಳೆದುಕೊಂಡಾಗ, ನಿರೀಕ್ಷೆಗಳು ಚೂರಾದಾಗ,
ಈಡೇರದ ಕನಸುಗಳು ಅಥವಾ ಮನಸ್ಸಿನ ಖಾಲಿತನದ ಮೂಲಕ ದುಃಖದ ಕ್ಷಣಗಳನ್ನು ಅನುಭವಿಸುತ್ತಾರೆ. ಈ ಸ್ಥಳದ ಧ್ಯಾನವು ಮಾತುಗಳು ವಿಫಲವಾದರೂ ಪ್ರೀತಿ ಮುಂದುವರಿಯುತ್ತದೆ ಎಂಬುದನ್ನು ಕಲಿಸುತ್ತದೆ. ದುಃಖದಲ್ಲಿಯೂ ದೇವರು ಜೊತೆಗಿದ್ದು ದಂಪತಿಗಳನ್ನು ಅವರ ನೋವಿನಲ್ಲಿ ಕೈ ಹಿಡಿದು ನಿಧಾನವಾಗಿ ದುಃಖವನ್ನು ಭರವಸೆಯಾಗಿ ಪರಿವರ್ತಿಸುತ್ತಾರೆ. ಮರಿಯಳ ಮೌನ ನಂಬಿಕೆ ದಂಪತಿಗಳಿಗೆ ಭರವಸೆ ನೀಡುತ್ತದೆ. ಶಿಲುಬೆಯಲ್ಲಿಯೇ ಪ್ರೀತಿ ಅಂತ್ಯವಾಗುವುದಿಲ್ಲ, ಅದು ಪುನರುತ್ಥಾನಕ್ಕಾಗಿ ಸಹನೆಯಿಂದ ಕಾಯುತ್ತದೆ. ಪ್ರಾರ್ಥನೆ. ಪ್ರಭು ಯೇಸುವೆ, ದಂಪತಿಗಳಿಗೆ ಬದುಕಿನಲ್ಲಿ ಎದುರಾಗುವ ನಷ್ಟ ಮತ್ತು ದುಃಖದ ಶಿಲುಬೆಯನ್ನು ಸ್ವೀಕರಿಸಲು ಕಲಿಸಿರಿ. ಅವರಿಗೆ ಸಾಂತ್ವನ ನೀಡಿ ನಿಮ್ಮ ಪ್ರೀತಿಯ ಸಾನ್ನಿಧ್ಯದಲ್ಲಿ ಆಧ್ಯಾತ್ಮಿಕ ಸೌಖ್ಯವನ್ನು ಕಂಡುಕೊಳ್ಳಲು ಸಹಾಯ ಮಾಡಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕರ್ತರ ಶರೀರವನ್ನು ಶಿಲುಬೆಯಿಂದ ಇಳಿಸಿ ವ್ಯಾಕುಲ ಮತ್ತೆ ಮಡಿಲಲ್ಲಿ ಇಟ್ಟು ದುಃಖಿಸುತ್ತಾರೆ. ಯೇಸುವಿನ ಮುಖ ಕಮಲ ಬಾಡಿ ಬೀಳು ಪಾಗಿ ಕಣ್ಣುಗಳು ಮುಚ್ಚಿಕೊಂಡು ಕಾಂತಿಹೀನವಾಗಿವೆ. ಹದಿನಾಲ್ಕನೆಯ ಸ್ಥಳ, ಯೇಸುವನ್ನು ಸಮಾಧಿಯಲ್ಲಿ ಇರಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿರಿ. ಧ್ಯಾನ. ಸಮಾಧಿಯು ಮೌನ, ನಿರೀಕ್ಷೆ ಮತ್ತು ಅಂತ್ಯವೆಂದು ಸೂಚಿಸುವ ಸ್ಥಳವಾಗಿದೆ. ವಿವಾಹ ಜೀವನದಲ್ಲಿ ಪ್ರಾರ್ಥನೆಗಳಿಗೆ ಉತ್ತರ ಸಿಗದಿರುವಾಗ, ಗುಣಮುಖತೆ ವಿಳಂಬವಾಗುವಾಗ ಮತ್ತು ಭರವಸೆ ಕುಗ್ಗಿದಾಗ ಅನಿಶ್ಚಿತತೆಯ ಸಮಯವು ಬರುತ್ತದೆ. ಆದರೆ ಸಮಾಧಿಯೇ ಅಂತ್ಯವಲ್ಲ, ಅದು ಪುನರುತ್ಥಾನದ ಗರ್ಭವಾಗಿದೆ. ಈ ಅಂತಿಮ ಸ್ಥಾನದ ಧ್ಯಾನ ದಂಪತಿಗಳನ್ನು ಕತ್ತಲೆಯಲ್ಲಿಯೂ ದೇವರ ಮೇಲೆ ಅಚಲವಾದ ವಿಶ್ವಾಸ ಇಡಲು ಆಹ್ವಾನಿಸುತ್ತದೆ. ಅಲ್ಲದೆ ನೋವಿನ ಮೂಲಕ ಶುದ್ಧಗೊಂಡ ಪ್ರೀತಿ ಪುನರ್ಜೀವಗೊಳ್ಳುತ್ತದೆ ಎಂಬ ನಂಬಿಕೆಯನ್ನು ನೀಡುತ್ತದೆ. ಕ್ರಿಸ್ತನಲ್ಲಿ ಬೇರು ಬಿಟ್ಟಿರುವ ವಿವಾಹ ಜೀವನವು ಸದಾ ತನ್ನೊಳಗೆ ಹೊಸ ಜೀವನದ ವಾಗ್ದಾನವನ್ನು ಹೊತ್ತುಕೊಂಡಿರುತ್ತದೆ. ಪ್ರಾರ್ಥನೆ. ಪ್ರಭು ಯೇಸುವೆ,
ದಂಪತಿಗಳು ತಮ್ಮ ಬದುಕಿನಲ್ಲಿ ಎದುರಾಗುವ ನಿರೀಕ್ಷೆ ಮತ್ತು ಅನಿಶ್ಚಿತತೆಯ ಶಿಲುಬೆಗಳನ್ನು ಸ್ವೀಕರಿಸಲು ಕಲಿಸಿರಿ. ಪುನರುತ್ಥಾನದ ಭರವಸೆಯಿಂದ ಅವರ ಹೃದಯಗಳನ್ನು ತುಂಬಿಸಿ ಪ್ರತಿದಿನ ಅವರ ಪ್ರೀತಿಯನ್ನು ನವೀಕರಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮುಕ್ತಾಯ ಪ್ರಾರ್ಥನೆ. ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ವ್ಯಾಕುಲ ಭರಿತಳಾದ ತಾಯಿ ನಮಗಾಗಿ ಪ್ರಾರ್ಥಿಸಿರಿ. ವಿಶ್ವಗುರುಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವು ಅವರಿಗೆ ಆಯುರಾರೋಗ್ಯವನ್ನು ನೀಡುತ್ತಾ ಕಾಪಾಡಿ ಇಹದಲ್ಲಿ ಭಾಗ್ಯವಂತರನ್ನಾಗಿ ಮಾಡಿ ಧರ್ಮ ವಿರೋಧಿಗಳನ್ನು ಒಲಿಸಿಕೊಳ್ಳುವಂತೆ ಮಾಡಲಿ. ಮೃತರಾದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಅನಂತ ವಿಶ್ರಾಂತಿಯನ್ನು ಅವರಿಗೆ ಪಾಲಿಸ ಕರುಣಿಸಿರಿ ಸ್ವಾಮಿ. ಮುಗಿವಿಲ್ಲದ ಪ್ರಭೆ ಅವರಿಗೆ ಪ್ರಕಾಶಿಸುವುದಾಗಲಿ. ಆಮೇನ್. ಸರ್ವೇಶ್ವರ, ನಮ್ಮ ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಯಾತನೆಯನ್ನು ಅನುಭವಿಸಿ ರಕ್ಷಿಸಿದ ಈ ಕುಟುಂಬವನ್ನು ಕೃಪಾಕಟಾಕ್ಷದಿಂದ ನೋಡಿರಿ. ಜೀವಂತ ದೇವರ ಕುಮಾರರಾಗಿರುವ ಯೇಸು ಕ್ರಿಸ್ತರೇ, ತಾವು ಲೋಕದ ಉದ್ಧಾರಕ್ಕಾಗಿಯೇ ಶಿಲುಬೆಯ ಮರವನ್ನು ಏರಿ ನಮ್ಮ ಪಾಪಗಳ ವಿಮೋಚನೆಗಾಗಿ ನಿಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿದಿರಿ. ದಾಸರಾದ ನಾವು ನಿಧನರಾದ ಮೇಲೆ ಮೋಕ್ಷ ರಾಜ್ಯವನ್ನು ಪ್ರವೇಶಿಸಿ ನಿತ್ಯಾನಂದ ಮಹಿಮೆ ಪ್ರತಾಪವನ್ನು ಪಡೆಯುವ ಹಾಗೆ ಅನುಗ್ರಹಿಸಬೇಕೆಂದು ವಿನಯದಿಂದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಿವ್ಯ ಯೇಸುವೆ, ವ್ಯಾಕುಲ ಭರಿತಳಾದ ನಿಮ್ಮ ಮಾತೆ ಮರಿಯಮ್ಮನವರು ನಿಮ್ಮ ದಯಾಮಯ ಸನ್ನಿಧಿಯಲ್ಲಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಮನವಿ ಮಾಡುವ ಹಾಗೆ ಕರುಣಿಸಿರಿ ಸ್ವಾಮಿ. ಭಕ್ತಿಯು ಕುಗ್ಗಿ ಹೋಗಿ ವಿಶ್ವವು ತಣುವಾಗುವ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೇಮಾಗ್ನಿಯಿಂದ ನಮ್ಮ ಹೃದಯಗಳು ಪ್ರಜ್ವಲಿಸುವ ಹಾಗೆ ಸಂತ ಫ್ರಾನ್ಸಿಸರ ಅವಯವಗಳಲ್ಲಿ ನಿಮ್ಮ ಪಂಚಗಾಯಗಳ ಪೂಜ್ಯ ಲಾಂಛನೆಯನ್ನು ಆಶ್ಚರ್ಯಕರವಾಗಿ ತಾಕಿಸಿದಿರಿ. ಆ ಸಂತರ ಪ್ರಾರ್ಥನೆಗಳ ಮೂಲಕ ದಾಸರಾದ ನಾವು ನಮ್ಮ ಅನುದಿನದ ಶಿಲುಬೆಯನ್ನು ತಡೆಯಿಲ್ಲದೆ ಹೊತ್ತು ನಡೆದು ಆ ತಪಸ್ಸಿಗೆ ತಕ್ಕ ಫಲವನ್ನು ಪಡೆಯುವಂತೆ ಕರುಣಿಸಿರಿ ಸ್ವಾಮಿ. ಸರ್ವವಲ್ಲಭರು ಅಮರರು ಆದ ಸರ್ವೇಶ್ವರ, ನಿಮ್ಮ ಸೇವೆಯಲ್ಲಿರುವ ನಮ್ಮ ವಿಶ್ವಗುರುಗಳಿಗೆ ದಯೆ ತೋರಿರಿ. ನಿಮ್ಮ ವರಪ್ರಸಾದದಿಂದ ಅವರು ಸದಾ ನಿಮಗೆ ಪ್ರಿಯವಾದವುಗಳನ್ನೇ ಆಲೋಚಿಸಿ ಸಾಧ್ಯವಾದಷ್ಟು ಅವುಗಳನ್ನು ಈಡೇರಿಸುವ ಹಾಗೆ ಅನುಗ್ರಹಿಸಿರಿ ಸ್ವಾಮಿ. ಪಾಪಿಗಳನ್ನು ಕ್ಷಮಿಸುವವರು, ಆತ್ಮರಕ್ಷಣೆಯನ್ನು ಅಪೇಕ್ಷಿಸುವವರು ಆಗಿರುವ ಸರ್ವೇಶ್ವರ, ಇಹವನ್ನು ಬಿಟ್ಟು ಮರುಲೋಕಕ್ಕೆ ಬಂದು ಸೇರಿರುವ ನಮ್ಮ ಬಂಧು ಮಿತ್ರರು, ಉಪಕಾರಿಗಳು ನಿತ್ಯಾನಂದದಲ್ಲಿ ಭಾಗಿಯಾಗುವ ಹಾಗೆ ಮಾಡಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಈಗ ಶಿಲುಬೆಯ ಆಶೀರ್ವಾದಕ್ಕಾಗಿ ಎಲ್ಲರೂ ಮೊಣಕಾಲೂರೋಣ. ಯೇಸು ಕ್ರಿಸ್ತರೇ, ನಮ್ಮನ್ನು ಕ್ಷಮಿಸಿರಿ. ಇಂದು ಮುಂದೆಂದು ಕೋಪ ಮಾಡಬೇಡಿ. ಯೇಸು ಕ್ರಿಸ್ತರೇ, ನಮ್ಮನ್ನು ಕ್ಷಮಿಸಿರಿ. ಇಂದು ಮುಂದೆಂದು ಕೋಪ ಮಾಡಬೇಡಿ. ಯೇಸು ಕ್ರಿಸ್ತರೇ,
ನಮ್ಮನ್ನು ಕ್ಷಮಿಸಿರಿ. ಇಂದು ಮುಂದೆಂದೂ ಕೋಪ ಮಾಡಬೇಡಿ. ಕರುಣಾಮೂರ್ತಿಯಾದ ಯೇಸುವೇ, ಮೃತರಾದ ಭಕ್ತರಿಗೆ ವಿಶ್ರಾಂತಿ ನೀಡಿರಿ. ಆಮೆನ್. ಸ್ವಾಮಿ ನಮ್ಮನ್ನು ಆಶೀರ್ವದಿಸ ಪಾಲಿಸಿರಿ. ನಮಗಾಗಿ ಚಾಟಿಯಿಂದ ಹೊಡೆಯಲ್ಪಟ್ಟ ಯೇಸುವೆ, ಶಿಲುಬೆಯನ್ನು ಏರಿ ಅದರಲ್ಲಿ ಪ್ರಾಣ ತ್ಯಾಗ ಮಾಡಿದವರೇ, ನಮ್ಮನ್ನು ಸದಾ ಕಾಲವೂ ಆಶೀರ್ವದಿಸಿ ಕಾಪಾಡಿರಿ. ನಿನ್ನ ಕೋಮಲ ದೇಹದೊಳಗೆ ಮೊಳೆಗಳ ಜಡಿದೆ, ನನ್ನ ಪಾಪವೆಂಬ ಕತ್ತಿಯಿಂದ ಹೃದಯವಾಯಿದೆ. ಕ್ಷಮಿಸುವೋ ತಂದೆ, ಪಾದದಿ ನಿಲ್ದೆ. ಕ್ಷಮಿಸುವೋ ತಂದೆ, ಪಾದದಿ ನಿಂದೆ. ನಿನ್ನ ಕೋಮಲ ದೇಹದೊಳಗೆ ಮೊಳೆಗಳ ಜಡಿದೆ, ನನ್ನ ಪಾಪವೆಂಬ ಕತ್ತಿಯಿಂದ ಹೃದಯವಾಯಿದೆ. ಕ್ಷಮಿಸುವೋ ತಂದೆ, ಪಾದದಿ ನಿಲ್ದೆ. ಕ್ಷಮಿಸುವೋ ತಂದೆ, ಪಾದದಿ ನಿಂದೆ. ನನ್ನ ರಕ್ಷೆಗೆ ಸ್ವರ್ಗದಿಂದ ಭುವಿಗೆ ಬಂದರು, ನನ್ನ ಪಾಪದ ದಂಡನೆಗಾಗಿ ಶಿಲುಬೆಯೇರಿದರು. ಅರಿಯದಾರನು ನೋದೆನು, ದೂರ ಸಾಗಿ ನೊಂದೆನು. ಕ್ಷಮೆಗೆ ನಾನು ಪಾತ್ರನಲ್ಲ, ನಿನ್ನ ರಾಜ್ಯಕ್ಕೆ ಯೋಗ್ಯನಲ್ಲ. ಆದರೂ ನಿನ್ನ ಚಿತ್ತವಿದ್ದರೆ ನನ್ನ ನೀ ಕ್ಷಮಿಸು. ಬಾಳ ಉದ್ಧರಿಸು. ನಿನ್ನ ಕೋಮಲ ದೇಹದೊಳಗೆ ಮೊಳೆಗಳ ಜಡಿದೆ, ನನ್ನ ಪಾಪವೆಂಬ ಕತ್ತಿಯಿಂದ ಹೃದಯವಾಯಿದೆ. ಕ್ಷಮಿಸುವೋ ತಂದೆ,
ನೀಡ ಬಯಸಿದರು ಪ್ರೀತಿ ಶಾಂತಿಯ ಅರ್ಥವನ್ನು ತಿಳಿಸ ಬಯಸಿದರು ತಿಳಿಯದಾದೆನು ಬೆಲೆಯನು ಅಮರ ಜೀವದ ಸುಖವನು ದ್ರೋಹಿಯಾಗಿ ದೂರ ಹೋದೆ ಪಾಪದಲ್ಲಿ ಸಿಲುಕಿದೆ ಆದರೂ ನಿನ್ನ ಚಿತ್ತವಿದ್ದರೆ ನನ್ನ ನೀ ಕ್ಷಮಿಸು ಬಾಳವು ಧರಿಸು ನಿನ್ನ ಕೋಮಲ ದೇಹದೊಳಗೆ ಮೊಳೆಗಳ ಜಡಿದೆ ನನ್ನ ಪಾಪವೆಂಬ ಕತ್ತಿಯಿಂದ ಹೃದಯವಾಗಿದೆ ಕ್ಷಮಿಸುವ ತಂದೆ ಪಾದದಿ ನಿನ್ನ